ನಾವು ಶಿವಮೊಗ್ಗ ನಿವಾಸಿಗಳು ಹಲವಾರು ಪಕ್ಷದವರಿದ್ದಾವೆ. ನಾನು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಜಿಲ್ಲಾಧ್ಯಕ್ಷ ಸೈಯದ್ ವಾಹಿದ್ ಅಡ್ಡು. ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿರೋದು ಕಾರಣ ಏನಂದರೆ, ಪದೇ ಪದೇ ಎಲ್ಲರೂ ಬಂದು ಮನವಿಗಳನ್ನು ಕೊಡ್ತಾ ಇದ್ದಾರೆ. ಅವರ ಮನವಿಗಳದಕ್ಕೆ ಯಾವುದಕ್ಕೆ ಸ್ಪಂದಿಸ್ತಾ ಇಲ್ಲ. ನಮಗೆ ಈ ದಿವಸ ಇವತ್ತು ಭಾಳ ನಮಗೆ ತೊಂದರೆ ಆಗಿದೆ ಎಲ್ಲ ನಿವಾಸಿಗಳಿಗೂ. ಈ RML ನಗರದಿಂದ ಹಿಡಿದು ಎಲ್ಲ ವಾರ್ಡ್ಗಳಲ್ಲಿ, ಪ್ರಾಪರ್ಲಿ ಅಲ್ಪಸಂಖ್ಯಾತರ ವಾರ್ಡ್ಗಳಲ್ಲಿ ಭಾಳ ದೊಡ್ಡ ಸಮಸ್ಯೆಗಳು ಉಂಟಾಗಿದೆ. ಒಂದು, ಕುಡಿಯೋದು ನೀರಿನ ಸಮಸ್ಯೆ, ಕುಡಿಯೋದು ನೀರು ಸರಿಯಾಗಿ ಬರ್ತಾ ಇಲ್ಲ. ಎರಡನೇದು, ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾಯಿದೆ, ಯಾವುದು ಚರಂಡಿ ಕೆಲಸನೂ ನಡೆದಿಲ್ಲ. ಪ್ರತಿ ವರ್ಷ ಮನೆಗಳು ಮುಳುಗೋಗ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ಈ ಥರ ಅನಾಹುತ ಆಗಬಾರ್ದಂತೇಳಿ ನಾವು ಎಚ್ಚರ ಕೊಡೋಕ್ಕೆ ಇಲ್ಲಿ ಬಂದಿದ್ದೀವಿ. ನಾವು ಈ ಜಿಲ್ಲಾಧಿಕಾರಿಗಳಿಗೂ ಮತ್ತು ಮಹಾನಗರ ಪಾಲಿಕೆಯವರಿಗೆ ಎಚ್ಚರ ಕೊಡ್ತಾಯಿದ್ದೀವಿ. ನೋಡಿ, ಈಗ ಸದ್ಯಕ್ಕೆ ಈಗ ಮಳೆಗಾಲ ಸ್ಟಾರ್ಟ್ ಆಗೋದಿದೆ, ಶಾಲೆ ಪ್ರಾರಂಭ ಆಗೋದಿದೆ. ನೀವು ಯಾವ ಕಾರಣಕ್ಕೂ ಆದಷ್ಟು ಬೇಗ ರಸ್ತೆ ದುರಸ್ತಿ ಮಾಡಬೇಕು, ಮತ್ತು ಚರಂಡಿಯನ್ನು ಕೆಲಸ ಮಾಡಿ ಚರಂಡಿಯನ್ನು ದುರಸ್ತಿ ಮಾಡಬೇಕು. ಮತ್ತು ಅದೇ ರೀತಿ ಈಗ ಸುಮಾರು ಹಲವಾರು ದಿವಸಗಳಿಂದ ಮನೆಗಳಲ್ಲಿ ನೀರಿಲ್ಲ. ಈಗ ಎಲ್ಲರೂ ಬಂದು ಇಲ್ಲ ಎಲ್ಲ ಇದು ಪಾತ್ರೆಗಳು ತೊಗೊಂಬಂದು ಇಲ್ಲಿ ಜಿಲ್ಲಾಧಿಕಾರಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಆ ರೀತಿ ಮಾಡೋಕ್ಕೆ ಅವಕಾಶ ಕೊಡಬೇಡಿ. ನೀರಿನ ಸಮಸ್ಯೆ ಬೇಗ ಬಗೆಹರಿಸ್ಬೇಕನ್ನಂತೆ ನಾವು ತಮ್ಮಲ್ಲಿ ಕಡೆಕಳೆದ ಮನವಿ ಮಾಡ್ತಾಯಿದ್ದೀವಿ. ನೀರಿನ ಭಾಳ ತೊಂದರೆ ಆಗಿದೆ. ಒಂದು ದಿವಸ ನೀರು ಬಂದರೆ 4 ದಿವಸ ನೀರು ಬರ್ತಾಯಿಲ್ಲ. ಅದು ಯಾವ ರೀತಿ ಬರ್ತಾಯಿದೆ ಅಂದರೆ, ಆ 20/7 ಅರ್ಧ ಇಂಚಿಂದು ಪೈಪ್ ಏನು ಹಾಕಿದ್ದಾರೆ, ಅದು ಯಾವತ್ತಿಗೂ ಬೇಡ, ಎಲ್ಲ ತುಕ್ಕು ಹಿಡ್ದು ಹೋಗಿದ್ದಾವೆ. ಆ ಮೀಟ್ರ್ಗಳಲ್ಲೆಲ್ಲ ಕಸ ತುಂಬಿಕೊಂಡು ಆ ಮೀಟ್ರ್ಗಳ ಜಾಲಿಗಳನ್ನು ಕೂಡ ಜಾಮ್ ಆಗಿ ಹೋಗಿದೆ. ತಕ್ಷಣ ಜಲಮಂಡಳಿ ಅವರಿಗೆ ಕರೆದಿ ಜಿಲ್ಲಾಧಿಕಾರಿಗಳವರು ಈ ಬಗ್ಗೆ ಸಮಾಲೋಚನೆ ನಡೆಸಬೇಕು. ಆದಷ್ಟು ಬೇಗ ಈ ನಮ್ಮ ಏನು ಮನವಿ ಮೂಲಕ ಏನು ನಾವು ಕೊಟ್ಟಿದ್ದೀವಿ ಅದು ಕೊಡಬೇಕಾಗಿ ತಮ್ಮಲ್ಲಿ ಇಲ್ಲಿ ವಿನಂತಿ ನಾನು ಪ್ರಯತ್ನ ಮಾಡ್ತಿದ್ದೀನಿ. 100%. ಯಾಕಂದರೆ ನೀವು ಎಷ್ಟೋ ಹಲವು ಬಾರಿ ಮಾಧ್ಯಮದವ್ರು ಏನು ಮಾಡಿದರು, ಸುದ್ದಿಗಳನ್ನು ಮಾಡಿದ್ದೀರಾ, ತೋರಿಸಿದ್ದೀರಾ. ಇವತ್ತು ಅಧಿಕಾರಿಗಳು ಅವರ ಚೇರ್ ಬಿಟ್ಟು ಅಲ್ಗಾಡೋ ಮನಸ್ಥಿತಿನೇ ಇಲ್ಲ ಅವರಿಗೆ. ಯಾಕಂದರೆ ಅವರಿಗೆ ಆ ಚೇರೇ ಮುಖ್ಯ ಆಗಿಬಿಟ್ಟಿದೆ, ಹಣ ಮಾಡೋದೇ ಕೆಲಸ ಆಗಿದೆ. ಯಾಕಂದರೆ ಇವತ್ತು ವಾರ್ಡ್ಗಳಲ್ಲಿ ಬಂದು ವೀಕ್ಷಣೆ ಮಾಡಬೇಕು, ನೋಡಬೇಕು ಅನ್ನೋ ಮನಸ್ಥಿತಿ ಅವರಲ್ಲಿಲ್ಲ. ಇವತ್ತು ನೋಡಿ, ಇನ್ನು 2 ತಿಂಗಳಲ್ಲಿ ಅಥವಾ 1 ತಿಂಗಳಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಮಳೆಗಾಲ ಸ್ಟಾರ್ಟ್ ಆದರೆ ಎಲ್ಲ ರಾಜಕಾಲುವೆಗಳು ಕಸದಿಂದ ತುಂಬ ಹೋಗಿದ್ದಾವೆ. ಯಾವುದೇ ಸಿಬ್ಬಂದಿಗಳಾಗಲಿ ಅಧಿಕಾರಿಗಳಾಗಲಿ ವಾರ್ಡ್ಗಳು ವೀಕ್ಷಣೆ ಮಾಡಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಒಂದು ಸತಿ ಬರ್ತಾರೆ, ಆಮೇಲೆ ಈಗ ಬೇರೆ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡೋಕ್ಕೂ ಇವರಿಗೆ ಇದು ಇಲ್ಲ, ಪವರ್ ಇಲ್ಲ. ಆ ರೀತಿಯಲ್ಲಿ ಕೂತ್ಕೊಂಡಿದ್ದಾರೆ. ಯಾಕಂದರೆ ಇವರು ಲಂಚ ಪಡೆಯೋದ್ರಲ್ಲಿ ವ್ಯಸ್ತರಾಗಿದ್ದಾರೆ, ಕರಪ್ಷನಲ್ಲಿ ತುಂಬ ಹದ್ಗೆಟ್ಟು ಹೋಗಿಬಿಟ್ಟಿದೆ. ಹಾಗಾಗಿ ಈಗ ನೋಡಿ, ಮೊನ್ನೆ ಕೆಂಪು ನೀರು ಎಲ್ಲರೂ ನೋಡಿರ್ಬೋದು, ಶಿವಮೊಗ್ಗದಂತ ಎಲ್ಲ ಫಿಲ್ಟ್ರೇ ಆಗಲ್ಲ ನೀರು, ಡೈರೆಕ್ಟಾಗಿ ಹೊಳೆಯಿಂದ ತೆಗೆದು ಜನರಿಗೆ ಪೂರೈಕೆ ಮಾಡ್ತಾ ಇದ್ದಾರೆ, ಅಂಥ ಸ್ಥಿತಿ. ಆಮೇಲೆ ಎಲ್ಲ UGD ಕನೆಕ್ಷನ್, ಆಸ್ಪತ್ರೆ ಕನೆಕ್ಷನ್, ಫ್ಯಾಕ್ಟ್ರಿ ಕನೆಕ್ಷನ್ ಹೊಳೆಗೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಯಾವನಾದರೂ ಒಂದು ಅಧಿಕಾರಿ ಕ್ರಮ ಕೈಗೊಂಡಿದ್ದಾನಾ? ಇದು ದಂಡ ಮತ್ತು ವಸೂಲಿ ಬಡವರಿಗೆ ಮಾತ್ರ, ಜನಸಾಮಾನ್ಯರಿಗೆ ಮಾತ್ರ. ಯಾಕೆ ಫ್ಯಾಕ್ಟ್ರಿಗಳಿಗೆ ಮತ್ತು ರಾಜಕಾರಣಿಗಳಿಗಿಲ್ವಾ? ಈ ಕುಲಷಿತ ಕಳಪೆ ನೀರಿಂದ ಆರೋಗ್ಯ ಹದಗೆಡ್ತಾ ಇದೆ, ಮಕ್ಕಳಿಗೆ ಜಾಂಡೀಸ್ ಬರ್ತಾ ಇದೆ, ಈ ಸಾಂಕ್ರಾಮಿಕ ರೋಗಗಳು ಬರ್ತಾ ಇದ್ದಾವಂತ 10 ಹಲವು ಬಾರಿ ಮನವಿ ಕೊಟ್ಟಿದ್ದೀವಿ. ಎಲ್ಲ ಸಂಘಟನೆಯಿಂದ ಕೊಟ್ಟಿದ್ದಾರೆ, ಎಲ್ಲ ಪಕ್ಷಗಳಿಂದ ಕೊಟ್ಟಿದ್ದಾರೆ. ಆದರೂ ಈ ಅಧಿಕಾರಿಗಳು ಹೆಬ್ಬಾವುಗಳ ಥರ ಕೂತ್ಕೊಂಡಿದ್ದಾರೆ. ಹಾಗಾಗಿ ತಕ್ಷಣವೇ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಬೀದಿ ದೀಪಗಳಾಗಿರ್ಬೋದು, ಬೀದಿ ದೀಪ ಸರಿಪಡಿಸೋಕ್ಕೆ ಹೆಚ್ಚು ಕಮ್ಮಿ ಒಂದು 15 ದಿನ ಬೇಕು ಅವರಿಗೆ. ದೂರು ಕೊಟ್ಟು ಸಾಕಾದರೂ ಸಹ, ಅವರಿಗೆ ಮೊಬೈಲಲ್ಲಿ ಫೋಟೋ ಹೊಡೆದು ಹಾಕಿದ್ರು ಸಹ ಸ್ಪಂದಿಸೋಕ್ಕೆ ತಯಾರಿಲ್ಲ. ಹಾಗಾಗಿ ತಕ್ಷಣ ಒಂದು ವ್ಯವಸ್ಥೆಯನ್ನು ಸರಿಪಡಿಸ್ಬೇಕಂತ ನಾವು ಕೇಳ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಸರ್ವ ಪಕ್ಷಗಳು ಸೇರಿ, ಎಲ್ಲ ಸರ್ವ ಸಮುದಾಯ ಸಂಘಟನೆಗಳು ಸೇರಿ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತ್ಕೋಬೇಕಾಗತ್ತೆ, ಪ್ರತಿಭಟನೆ ಕೊಡ್ತೀವಿ. ಆದಷ್ಟು ತಕ್ಷಣವೇ ಸ್ಪಂದಿಸಿ ಇದ್ರ ಬಗ್ಗೆ ಕ್ರಮ ವಹಿಸಬೇಕಂತ ನಾನು ಕೇಳ್ಕೊಳ್ತೀನಿ.